ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಮಿಡ್ ಕೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಕಾಮಿಡ್ ಕೆ ರೌಂಡ್ 3 ಸ್ಟಾರ್ಟ್ ಆಗ್ತಾ ಇದೆ. 19th ನಿಮಗೆ ಎಡಿಟಿಂಗ್ ಆಪ್ಷನ್ ಓಪನ್ ಮಾಡಿದ್ದಾರೆ. ವೆರಿ 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 ಇಂಪಾರ್ಟೆಂಟ್. ನಾನು ಮೊದಲಿಂದ ಎಲ್ರಿಗೂ ಹೇಳ್ತಾ ಇದ್ದೇನೆ, ಕಾಮಿಡ್ ಕೆನ ರಿಜಿಸ್ಟರ್ ಮಾಡಿ, ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಇರೋ ರೀಸನ್ ಇದೆ. ಇಲ್ಲಿ ನೋಡಿ, ರೌಂಡ್ 2 ಆದ ನಂತರ ಈಗ ರೌಂಡ್ 3ಗೆ ಇಂಜಿನಿಯರಿಂಗ್ ವೇಕೆಂಟ್ ಸೀಟ್ಸ್ ಎಟ್ ದ ಬಿಗಿನಿಂಗ್ ಆಫ್ ರೌಂಡ್ 3. ಈಗ ರೌಂಡ್ 3 ಸ್ಟಾರ್ಟ್ ಆಗುತ್ತೆ ನೋಡಿ. ರೌಂಡ್ 3 ಸ್ಟಾರ್ಟ್ ಆಗುವಾಗ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಇನ್ನೆಲ್ಲರೂ ಬರೋದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು. ಎಷ್ಟೆಷ್ಟು ಸೀಟ್ಸ್ಗಳು ವೇಕೆಂಟ್ ಇದೆ ಅಂತ ಕೇಳಿದರೆ ಅದು ನೋಡಿ, ನನಗಿಲ್ಲಿ ಶಾಕ್ ಆಗಿದೆಯೇನು ಅಂತ ಕೇಳಿದರೆ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಲ್ಲಿ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸು 186 ಸೀಟ್ ಇದೆ ವೇಕೆಂಟ್, 186 ವೇಕೆಂಟ್ ಸೀಟ್ಸ್. ಈ ಡೇಟಾ ಸರಿ ಇದೆ ಅಂತ ಹೇಳ್ತೇನೆ, ಯಾಕಂದರೆ ರೌಂಡ್ 1 ಸ್ಟಾರ್ಟಿಂಗಲ್ಲಿ 360 ಸೀಟ್ಸ್ಗಳಿದ್ದಿತ್ತು, 360. ಬಟ್ ಇವಾಗ ರೌಂಡ್ 3ಅಲ್ಲಿ ಇಲ್ಲಿ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಅಫಿಷಿಯಲ್ ವೆಬ್ಸೈಟಿಂದ ತೆಗೆದಿದ್ದು, ಇದು ನಂದಲ್ಲ, ಕಾಮಿಡ್ ಕೆದವ್ರದ್ದು ಅಫಿಷಿಯಲ್ ವೆಬ್ಸೈಟಿಂದ ತೆಗೆದು ನಿಮ್ಗೆ ಹೇಳ್ತಾ ಇರೋದು. ಇಲ್ಲಿ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ 186 ಸೀಟ್ಸ್ಗಳಿದೆ, ಆಯಿತಾ. ಅದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ 56 ಸೀಟ್ಸ್ಗಳು, ಬಿಸ್ನೆಸ್ ಸಿಸ್ಟಮ್ 9 ಸೀಟ್ಸ್ಗಳು, ಡೇಟಾ ಸೈನ್ಸ್ 9 ಸೀಟ್ಸ್ಗಳು, IC ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ AIML 9 ಸೀಟ್ಸ್ಗಳಿದೆ, CD ಡೇಟಾ ಸೈನ್ಸ್ 23 ಸೀಟ್ಸ್ ಇದೆ, ಸರಿನಾ. ಇದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಫೈನಲ್ಲ. ಈಗ ನೋಡಿ, ಅದೇ ರೀತಿ ಆಚಾರ್ಯನೂ ಕೂಡ ಟಾಪ್ 30ಅಲ್ಲಿ ಬರುತ್ತೆ ನೋಡಿ. CS 78 ಸೀಟ್ಸ್ಗಳಿದೆ, IS 41 ಸೀಟ್ಸ್ಗಳಿದೆ, ಡೇಟಾ ಸೈನ್ಸು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡೇಟಾ ಸೈನ್ಸ್ 8 ಸೀಟ್ಸ್ಗಳಿದೆ ಆಚಾರ್ಯದಲ್ಲಿ, ಆಯಿತಾ. ನಾನು ನಿಮಗೆ ಮೇನ್ ಕಾಲೇಜ್ಗಳ ಲಿಸ್ಟನ್ನು ಹೇಳ್ತಾ ಇರೋದಿಲ್ಲ ನೋಡಿ. BVB ಹುಬ್ಬಳ್ಳಿಯಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ 55 ಸೀಟ್ಸ್ ಇದೆ, CACS 22 ಸೀಟ್ಸ್ಗಳಿದೆ. ಸೊ ಇಲ್ಲೂ ಕೂಡ ತುಂಬ ಸೀಟ್ಸ್ಗಳು ಹಾಗೆ ಉಳಿದಿದೆ. ಅದಾದ ನಂತರ BMS IT, ಇಲ್ಲಿ ನೋಡಿ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ 112 ಸೀಟ್ಸ್ ಉಳಿದಿದೆ. BMS IT ಒನ್ ಆಫ್ ದ ಟಾಪ್ ಕಾಲೇಜು, ಆಯಿತಾ. ಅದಾದಮೇಲೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮು 11 ಸೀಟ್ಸ್ ಉಳ್ಕೊಂಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗು 49 ಸೀಟ್ಸ್ಗಳು ಉಳಿದಿದೆ ನೋಡಿ. ಅದಾದಮೇಲೆ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸಲ್ಲಿ 27 ಸೀಟ್ಸ್ ಇದೆ, ECಯಲ್ಲಿ 50 ಸೀಟ್ಸ್ ಇದೆ, ISCಯಲ್ಲಿ 22 ಸೀಟ್ಸ್ ಇದೆ, AIಯಲ್ಲಿ 17 ಸೀಟ್ಸ್, ಕಂಪ್ಯೂಟರ್ ಸೈನ್ಸ್ ವಿತ್ AIML ಅಲ್ಲಿ 10 ಸೀಟ್ಸು, AIDS ಅಲ್ಲಿ 14 ಸೀಟ್ಸು, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ 7 ಸೀಟ್ಸ್ ಉಳಿದಿದೆ. CMR IT ಒನ್ ಆಫ್ ದ ಬೆಸ್ಟ್ ಕಾಲೇಜು. ಇನ್ನು ಕೇಂಬ್ರಿಡ್ಜಲ್ಲೂ ಕೂಡ ತುಂಬ ಸೀಟ್ಸ್ಗಳು ಉಳಿದಿದೆ, ಆಯಿತಾ. ಇನ್ನು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, ಕಂಪ್ಯೂಟರ್ ಸೈನ್ಸ್ 37 ಸೀಟ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ 16 ಸೀಟ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ 15 ಸೀಟ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸ್ 4 ಸೀಟ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ 8 ಸೀಟ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ IoT ಆ್ಯಂಡ್ ಬ್ಲಾಕ್ ಚೈನ್ ಟೆಕ್ನಾಲಜಿ 8 ಸೀಟ್ಸ್ ಇದೆ ನೋಡಿ. ಎಷ್ಟು ಸೀಟ್ಸ್ಗಳು ಉಳಿದಿದೆ ನೋಡಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ 9 ಸೀಟ್ಸ್ಗಳಿದೆ. ಇನ್ನು ಅಂಬೇಡ್ಕರ್ ಕಾಲೇಜಲ್ಲೂ ಕೂಡ ತುಂಬ ಸೀಟ್ಸ್ಗಳು ಉಳಿದಿದೆ, 40 ಸೀಟ್ಸು. ಸೊ ಸ್ಟೂಡೆಂಟ್ಸು, ನಾನು ಎಲ್ಲರಿಗೂ ಹೇಳ್ತಾ ಇರೋದು, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ದಿಸ್ ಈಸ್ ಅ ಬೆಸ್ಟ್ ಅಪಾರ್ಚುನಿಟಿ. 100% ನಿಮಗೆ ಸೆಕೆಂಡ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತೆ, ಥರ್ಡ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತೆ, ಆಯಿತಾ. ಗ್ಯಾರಂಟಿ ಸಿಗುತ್ತೆ. ಯಾಕಂದರೆ ಇದು ಸೀಟ್ಗಳು ಇಷ್ಟು ಇದೆ ಅಂತ ಆದರೆ, BMSC, BMS IT, CMR IT ಇಂಥ ಟಾಪ್ ಕಾಲೇಜಸ್ಗಳಲ್ಲಿ ಇಷ್ಟು ಇದೆ ಅಂತ ಆದರೆ 100% ಒಳ್ಳೆ ಕಾಲೇಜ್ಗಳು ಸಿಗುತ್ತೆ. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಡಾಕ್ಟರ್ ಅಂಬೇಡ್ಕರ್, ಅದಾದಮೇಲೆ ಟಾಪ್ ಕಾಲೇಜ್ ನೋಡೋಣ. ಈಗ RVCಯಲ್ಲಿ ಎಲ್ಲಾದರೂ ಉಳಿದಿದೆಯಾ ನೋಡ್ತೇನೆ, ಹೇಳ್ತೇನೆ ನೋಡಿ. MS ರಾಮಯ್ಯ ನೋಡಿ, MS ರಾಮಯ್ಯದಲ್ಲಿ CS ಸೀಟ್ಸು 29 ಸೀಟ್ಸ್ ಉಳಿದಿದೆ, 29 ಸೀಟ್ಸ್ ನೋಡಿ. ನೀವು ಎಲ್ಲರೂ ಹೇಳ್ತಾ ಇದ್ದೀರಾ, ಸರ್ ಕಾಮಿಡ್ ಕೆಯಲ್ಲಿ ಫಸ್ಟ್ ಇಯರ್ಲಿ ನಮಗೆ ಇರಲಿಲ್ಲ ಸರ್, ನಾವು ಫಸ್ಟ್ ನೋಡಿದಾಗ ಯಾವುದು ಸೀಟ್ಸ್ಗಳು ಇರಲಿಲ್ಲ. ಇವಾಗ ನೋಡಿ, ಇಂಜಿನಿಯರಿಂಗ್ ವೇಕೆಂಟ್ ಸೀಟ್ಸ್ ಅಟ್ ದ ಬಿಗಿನಿಂಗ್ ಆಫ್ ರೌಂಡ್ 3 ನೋಟಿಫೈ ಮಾಡಿದ್ದು ನಿನ್ನೆ. ಅಂದರೆ ಎಷ್ಟು ಸೀಟ್ ಉಳಿದಿದೆ ನೋಡಿ. MS ರಾಮಯ್ಯದಲ್ಲೂ ಸೀಟ್ ಇದೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್, ಆಯಿತಾ. ಅದಾದಮೇಲೆ RV ನೋಡ್ತೇನೆ, RV ಕಾಲೇಜ್ ಆಫ್ ಇಂಜಿನಿಯರಿಂಗು CS 42 ಸೀಟ್ಸ್ ಉಳಿದಿದೆ, RVCಯಲ್ಲಿ 42 ಸೀಟ್ಸ್ಗಳು ಉಳಿದಿದೆ, ಓಕೆ. ಸೊ ಇಷ್ಟೆಲ್ಲ ಸೀಟ್ಸ್ಗಳು ಉಳಿದಿದೆ ಅಂತಂದರೆ 100% ಒಳ್ಳೆ ಕಾಲೇಜ್ಗಳು ಸಿಗೋ ಚಾನ್ಸಸ್ ವೆರಿ ಹೈ ಇದೆ ಸ್ಟೂಡೆಂಟ್ಸ್. ಕಾಮಿಡ್ ಕೆಲ್ಲಿ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ದಯವಿಟ್ಟು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿ. ಥರ್ಡ್ ರೌಂಡಿಂದ ಇನ್ ಕೇಸ್ ಆದರೆ 4th ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡಿ, ಓಕೆ. ಸೊ ಈ ಡೇಟಾ ಸರಿ ಇದೆ ಅಂತ ನಾನು ಅಂದ್ಕೊಳ್ತೇನೆ, ಯಾಕಂದರೆ ಕಾಮಿಡ್ ಕೆದವ್ರದ್ದು ಅಫಿಷಿಯಲ್ ವೆಬ್ಸೈಟಿಂದ ತೆಗೆದಿದ್ದು, ನನ್ನದಲ್ಲ, ಅಫಿಷಿಯಲ್ ವೆಬ್ಸೈಟಲ್ಲಿದೆ ನೋಡಿ. ಇಂಜಿನಿಯರಿಂಗ್ ವೇಕೆಂಟ್ ಸೀಟ್ಸ್ ಎಟ್ ದ ಬಿಗಿನಿಂಗ್ ಆಫ್ ರೌಂಡ್ 3 ಅಂದರೆ ಏನು ಮಾಡಿದ್ದಾರೆ,
ಕಾಮಿಡಿಯಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿದ್ದು ಉಳಿದಿರೋ ಸೀಟನ್ನು ಕೂಡ ಜನರಲ್ ಮೆರಿಟಿಗೆ ಕನ್ವರ್ಟ್ ಮಾಡಿದ್ದಾರೆ. ಯಾರ್ಯಾರು ಕಾಮಿಡಿಯಿಂದ ಎಕ್ಸಿಟ್ ಆಗಿದ್ದಾರೆ ಅದನ್ನು ಕೂಡ ಈಗ ಇಲ್ಲಿ ತೋರಿಸಿದ್ದಾರೆ. ಸೊ ಆ ಲೆಕ್ಕದಲ್ಲಿ ಟಾಪ್ 1 ಹಿಡಿದು ಎಲ್ಲ ಕಾಲೇಜಲ್ಲೂ ಸೀಟ್ಸ್ಗಳು ವೇಕೆಂಟ್ ಇದೆ. ಎಲ್ಲ ಕಾಲೇಜಲ್ಲೂ ನಂಬರ್ 1 ಕಾಲೇಜಲ್ಲೂ ಕೂಡ ವೇಕೆಂಟ್ ಇದೆ. ಸೊ ಕಾಮಿಡಿಯಲ್ಲಿ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ವೆರಿ ಹೈ ಇದೆ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಆದಷ್ಟು ಬೇಗ ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಓಪನ್ ಆಗಿದೆ, ಇವತ್ತು ಓಪನ್ ಆಗಿದೆ, ಆದಷ್ಟು 19th ಓಪನ್ ಆಗಿದೆ. ಆದಷ್ಟು ಬೇಗ ಎಂಟ್ರಿ ಮಾಡಿ, ದಯವಿಟ್ಟು ಮಾಡಿ. ಓಕೆ, ಇದಿಷ್ಟು ಈ ವಿಡಿಯೋದ ಅಪ್ಡೇಟ್ ಆಗಿರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ. KCETದು ಏನಾದರೂ ಅಪ್ಡೇಟ್ ಇದ್ದರೆ ಮತ್ತೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಏನಾದರೂ ಇದ್ದರೆ, ಸದ್ಯಕ್ಕೇನು ಅಪ್ಡೇಟ್ ಇಲ್ಲ, ಇದ್ದರೆ ನಾನು ಖಂಡಿತ ಅಪ್ಡೇಟ್ ಮಾಡ್ತೇನೆ. ಸರಿನಾ? ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.